ಇವತ್ತು ಕೂಡ ದಿಢೀರ್ ಅಂತ ಇಳಿಕೆ ಆದ ಚಿನ್ನ ಬೆಳ್ಳಿ ಬೆಲೆಗಳು. ಹೌದು, ಬೆಳ್ಳಂಬೆಳಗ್ಗೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ತಗೋಬೇಕಾ ಬೇಡವಾ, ಇನ್ನಷ್ಟು ಇಳಿಕೆ ಆಗುತ್ತಾ ಬಂಗಾರ ಬೆಳ್ಳಿ ಬೆಲೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಜನರು ಕೂಡ ಈಗ ಮತ್ತೆ ಮುಗಿಬಿದ್ದು ಚಿನ್ನ ಖರೀದಿ ಮಾಡಲು ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನೋಡಿ, ಇವತ್ತಿನ ಈ ವಿಡಿಯೋ ಮಾತ್ರ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಬಂಗಾರ ಖರೀದಿ ಮಾಡುವಾಗ ಈ ಚಿಕ್ಕ ತಪ್ಪು ಮಾಡಿದ್ದೆ ಆದಲ್ಲಿ ನಿಮಗೆ ಸಾವಿರಾರು ರೂಪಾಯಿ ನಷ್ಟ ಕೂಡ ಆಗ್ಬಹುದು. ಹೀಗಾಗಿ ನಾವು ಹೇಳೋ ಒಂದು ಸೀಕ್ರೆಟ್ ಟ್ರಿಕ್ ಇಂದ ನೀವು ಬಂಗಾರವನ್ನ ಆಭರಣವನ್ನ ಖರೀದಿ ಮಾಡಿದರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಕೂಡ ಉಳಿತಾಯವಾಗುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾಗಿದೆ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಇದಕ್ಕೂ ಕೂಡ ಉತ್ತರ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆಗಳು ಇನ್ನೂ ಕಡಿಮೆ ಆಗ್ಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಬನ್ನಿ ವೀಕ್ಷಕರೇ, ಇನ್ನೊಂದು ಇವತ್ತು ಪ್ರಶ್ನೆ ಏನಂತ ನೋಡೋಣ. ಇವತ್ತಿನ ನಿಮಗೆಲ್ಲರಿಗೂ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಹಾಗೂ ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೋಡಿ, ಇವತ್ತು ನಾವು ನಿಮಗೆ ಬಂಗಾರ ಬೆಳ್ಳಿ ಬೆಲೆಗಳು ಯಾವ ತರ ಏರಿಳಿತವಾಗುತ್ತೆ ಅದನ್ನು ಕೂಡ ಹೇಳ್ತೇವೆ. ಇನ್ನು ಮುಖ್ಯವಾಗಿ ಮೋದಿ ಸರ್ಕಾರವೇ ಬಂಗಾರದ ಬೆಲೆ ನಿರ್ಧಾರ ಮಾಡುತ್ತಾ ತುಂಬಾ ಜನ ಮೋದಿ ಸರ್ಕಾರ ಬಂದ ಮೇಲೆ ಬಂಗಾರ ಬೆಲೆ ಏರಿಕೆ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಇವತ್ತು ನಿಮಗೆ ಕ್ಲಾರಿಫಿಕೇಶನ್ ಸಿಗಲಿದೆ. ಇನ್ನು ಬಂಗಾರ ಬೆಲೆ ಯಾವ ತರ ಏರಿಳಿತವಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ ವೀಕ್ಷಕರೇ. ಬೆಳ್ಳಿ ಬೆಲೆ ಅಂತೂ ಭರ್ಜರಿ ಇಳಿಕೆ ಕಾಣ್ತಾ ಇದೆ. ಹೌದು, ದಿನಕ್ಕೆ 10,000 15,000 ರೂಪಾಯಿಯಷ್ಟು ಕುಸಿತ ಕಾಣ್ತಾ ಇದೆ ಬೆಳ್ಳಿ ಬೆಲೆ. ಹೌದು ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ MCX ಚಾರ್ಟ್ ಕೂಡ ನೋಡ್ತಿರ್ಬೋದು. ಈ ಒಂದು ಚಾರ್ಟ್ ನೋಡೋದ್ರ ಮೂಲಕ ನಾಳೆ ಬೆಲೆ ಏನಾಗಬಹುದು, ಸಂಜೆ ಹೊತ್ತಿಗೆ ಬೆಲೆ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೋ ಇದು ನೀವು ಅಂದಾಜು ಕೂಡ ಮಾಡಬಹುದು ವೀಕ್ಷಕರೇ. ನೋಡಿ, ಇದು ಲೈವ್ ಆಗಿ ಚಾರ್ಟ್ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ತರ ಇಳಿಕೆ ಆಗಿದೆ. 2,60,000 ರೂಪಾಯಿ ಇತ್ತು 2 ದಿನದ 3 ದಿನದ ಹಿಂದೆ. ಇವತ್ತು 2,38,000 ರೂಪಾಯಿಗೆ ಲೋ ಟಚ್ ಆಗಿದೆ. ನಂತರ 2,40,000 ರೂಪಾಯಿ ಟ್ರೇಡ್ ಆಗಿದೆ. ಹತ್ತತ್ರ 25,000 ರೂಪಾಯಿದು ದೊಡ್ಡ ಒಂದು ಮಹಾಪತನ ಬೆಳ್ಳಿಯಲ್ಲಿ ಕಂಡು ಬಂದಿದೆ ವೀಕ್ಷಕರೇ. ಯಾವಾಗ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಆ ಒಂದು ಬೆಲೆ ಇಳಿಕೆ ಮಾರ್ಕೆಟ್ ಮೇಲೆ ಬೀಳುತ್ತೆ ವೀಕ್ಷಕರೇ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಆಗುವಂತ ಸಿಲ್ವರ್ ಮತ್ತು ಬಂಗಾರದ ಮೇಲೆ ಆಧಾರಿತವಾಗಿರುತ್ತೆ MCX ನ ಬೆಲೆ ಅಂತಾನೆ ಹೇಳ್ಬಹುದು. ನೋಡಿ, ಈಗ ಬೆಲೆ ಇಳಿಕೆ ಆಗಿದೆ. ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು ರಾತ್ರಿ ಸಂಜೆವರೆಗೂ ಬೆಲೆ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕಾಣುತ್ತೆ ವೀಕ್ಷಕರೇ. ಮತ್ತೆ ನಾಳೆಗೂ ಕೂಡ ಬೆಲೆ ಇಳಿಮುಖದಲ್ಲಿ ಸಾಗಬಹುದು ಅಂತ ನಾವು ಲೆಕ್ಕಾಚಾರ ಮಾಡಬಹುದು ಈ ಒಂದು ಚಾರ್ಟ್ ನೋಡೋದ್ರ ಮೂಲಕ. ಯಾಕಂದ್ರೆ ಕಳೆದ 3 ದಿನಗಳಿಂದ ಬೆಲೆ ಇಳಿಮುಖವಾಗ್ತಾ ಇದೆ ಹೊರತು ಏರಿಕೆ ಅಂತೂ ಆಗಿಲ್ಲ. ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇದೆ? MCX ಆನ್ಲೈನ್ ಬೆಳ್ಳಿ ಶೇರ್ ವ್ಯಾಲ್ಯೂ 2,45,000 ರೂಪಾಯಿ ಇದೆ. ಆದ್ರೆ ಆಭರಣಗಳ ಬೆಲೆ 2,60,000 ರೂಪಾಯಿ ಇದೆ 1 kgಗೆ. ಮತ್ತೆ ಇದ್ರದ್ದು ಬೆಲೆ 2,55,000 ರೂಪಾಯಿ ಆಗ್ಬಹುದು. ಎದಕ್ಕಂದ್ರೆ MCX ಅಲ್ಲಿ ಬೆಲೆ ಇಳಿಕೆಯಾದ ಹಿನ್ನೆಲೆ. ಮತ್ತೆ ವೀಕ್ಷಕರೇ, ಬಂಗಾರದ ಬೆಲೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೋಡಿ, ಯಾವಾಗ MCX ಅಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಆವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ವೀಕ್ಷಕರೇ. ಬೇಕಾದ್ರೆ ನೀವು ಈ ಒಂದು ಚಾರ್ಟ್ ಕೂಡ ನೋಡಿ, ಸೇಮ್ ಟು ಸೇಮ್ ಬೆಳ್ಳಿ ತರಾನೇ ವರ್ಕ್ ಆಗ್ತಾ ಇದೆ. ನೋಡಿ, ಈಗ ಬಂಗಾರದ ಚಾರ್ಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಗೋಲ್ಡ್ ಫ್ಯೂಚರ್ಸ್ ಆಫ್ MCX ವ್ಯಾಲ್ಯೂಸ್ ಅಂದ್ರೆ ನೋಡಿ ವೀಕ್ಷಕರೇ, ಇದ್ರದ್ದು ಬೆಲೆ ಕೂಡ ಒಂದು ಹಾವು ಎಣ್ಣೆ ತರ ಏರಿಳಿತವಾಗ್ತಾ ಇದೆ. ನೋಡಿ ಯಾವ ತರ ಇಲ್ಲಿ ಏರಿಕೆ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. 1,55,000 ರೂಪಾಯಿ ತನಕ ಹೋಗಿತ್ತು. ಬೇಕಾದ್ರೆ ನಾವು ನಿಮಗೆ ಮತ್ತೊಮ್ಮೆ ಇಲ್ಲಿ ಕ್ಲಿಯರ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಮೊದಲಿಗೆ ನೋಡಬಹುದು ನೀವು 1,55,000 1,56,000 ರೂಪಾಯಿ ಅಂತ ಇಲ್ಲಿ ಟ್ರೇಡ್ ಆಗಿತ್ತು ಮೊನ್ನೆ. ಆದ್ರೆ ನಂತರ ಇಳಿಮುಖದಲ್ಲಿ ಸಾಗಿದೆ. ನಂತರ 1,50,000 ರೂಪಾಯಿ ಅಂತ ಬಂದಿದೆ ಬೆಲೆ. ಅಂದ್ರೆ ಹತ್ತತ್ರ 5,000 ರೂಪಾಯಿ ಬೆಲೆಯಲ್ಲಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು ಕೇವಲ 2-3 ದಿನದಲ್ಲಿ. ಇದು ಒಂದು ಮಹಾ ಕುಸಿತಕ್ಕೆ ಕಾರಣವಾಗಬಹುದು. ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಮಾರ್ಕೆಟ್ ಅಲ್ಲಿ ಭಾರಿ ಸಂಚಲನ ಕಂಡು ಬರ್ತಾ ಇದೆ. ಒಂದೊಂದು ದಿನ ಭಾರಿ ಏರಿಕೆ ಆದ್ರೆ ಮತ್ತೊಂದು ದಿನ ಭಾರಿ ಇಳಿಕೆ ಕೂಡ ಆಗ್ತಾ ಇದೆ. ಹೀಗಾಗಿ ತಜ್ಞರು ಕೂಡ ಕನ್ಫ್ಯೂಷನ್ ಆಗಿದ್ದಾರೆ. ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಎಲ್ಲಾ ಲೆಕ್ಕಾಚಾರ ಉಲ್ಟಾನೇ ಆಗ್ತಾ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡಿ, ಯಾವಾಗ ಅಮೆರಿಕ ಇರಾನ್ ನಡುವೆ ಯುದ್ಧ ಪ್ರಾರಂಭವಾಯಿತು, ಬಂಗಾರ 2 ಲಕ್ಷ ರೂಪಾಯಿ ಆಗುತ್ತೆ, ಬೆಳ್ಳಿ ಮತ್ತೆ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ
ತಜ್ಞರು ಹೇಳಿದ್ರು. ಆದ್ರೆ ಲೆಕ್ಕಾಚಾರ ಉಲ್ಟಾ ಆಗಿ ಬಂಗಾರ 1,30,000 ರೂಪಾಯಿ ತನಕ ಬಂದಿತ್ತು, ಇನ್ನು ಬೆಳ್ಳಿ 2 ಲಕ್ಷ ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಆದ್ರೆ ಅವಾಗ ಜನ ಖರೀದಿ ಮಾಡಿದ್ರೆ ಅವ್ರೀಗ ಲಾಭದಲ್ಲಿರ್ತಾರೆ. ಆದ್ರೆ ತುಂಬಾ ಜನ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಕಾದು ಕುಳಿತವ್ರಿಗೆ ಮತ್ತೆ ಏರಿಕೆ ಆಗೋದ್ರ ಮೂಲಕ ಬಂಗಾರ ಬೆಳ್ಳಿ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಇನ್ನು ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನೋಡಿ ಬಂಗಾರದ ಬೆಲೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಏರಿಕೆ ಆಗಿದೆ ಅಂತ. ಆದ್ರೆ ವೀಕ್ಷಕರೇ, ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಭಾರತ ಸರ್ಕಾರವಾಗಲಿ ಮೋದಿ ಸರ್ಕಾರವಾಗಲಿ ಇನ್ನು ಯಾರೂ ಕೂಡ ಯಾವುದೇ ದೇಶದ ಸರ್ಕಾರ ಕೂಡ ಚಿನ್ನ ಬೆಳ್ಳಿ ಬೆಲೆಗಳನ್ನ ನಿರ್ಧಾರ ಮಾಡೋದಿಲ್ಲ. ನೋಡಿ ಈಗ ನಮ್ಮ ಭಾರತದಲ್ಲೂ ಕೂಡ ಬಂಗಾರ ಸಿಗುತ್ತೆ. ಅಮೆರಿಕ, ಚೀನಾ, ರಷ್ಯಾದಂತ ದೊಡ್ಡ ದೊಡ್ಡ ದೇಶಗಳಲ್ಲೂ ಕೂಡ ಬಂಗಾರ ಸಿಗುತ್ತೆ ವೀಕ್ಷಕರೇ. ಬಂಗಾರದಲ್ಲಿ ಬೆಲೆ ಏರಿಕೆ ಆಗಿದೆ ಅಂದ್ರೆ ಅಲ್ಲೂ ಕೂಡ ಅಮೆರಿಕ, ರಷ್ಯಾದಲ್ಲೂ ಕೂಡ ಬೆಲೆ ಏರಿಕೆ ಆಗಿರುತ್ತೆ. ಇನ್ನು ಚೀನಾದಲ್ಲೂ ಕೂಡ ಬೆಲೆ ಏರಿಕೆ ಆಗಿರುತ್ತೆ. ಭಾರತದಲ್ಲಿ ಬೆಲೆ ಇವತ್ತು ಇಳಿಕೆ ಆಗಿದೆ ಅಂದ್ರೆ ಇಡೀ ಒಂದು ಗ್ಲೋಬಲ್ ಅಂದ್ರೆ ಇಡೀ ವಿಶ್ವದಲ್ಲೇ ಬೆಲೆ ಇಳಿಕೆ ಆಗಿರುತ್ತೆ. ಇದು ಒಂದು ಇಂಟರ್ಲಿಂಕ್ ಇರೋ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತಾನೆ ಹೇಳ್ಬಹುದು. ಅಂದ್ರೆ ಗೋಲ್ಡ್ ಇಸ್ ಗ್ಲೋಬಲ್, ಇಂಡಿಯಾ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಇಟ್ ಅಂತ ತಜ್ಞರು ಹೇಳ್ತಾರೆ. ಅದಕ್ಕಾಗಿ ಚಿನ್ನದ ಬೆಲೆ ಏರೋದು ಒಬ್ಬ ನಾಯಕನಿಂದ ಅಲ್ಲ ಅಂತಾನು ಕೂಡ ಇಲ್ಲಿ ಕನ್ಕ್ಲೂಷನ್ ನಾವು ನಿಮಗೆ ಹೇಳ್ಬಹುದು. ವೀಕ್ಷಕರೇ, ಬಂಗಾರ ಬೆಳ್ಳಿ ಬೆಲೆ ಎದಕ್ಕೆ ಏರಿಕೆ ಎದಕ್ಕೆ ಇಳಿಕೆ ಆಗುತ್ತೆ ಎಂಬುದ ಸಿಂಪಲ್ ಲಾಜಿಕ್ ನಿಮಗೆ ಹೇಳ್ಬೇಕಂದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಹಾಗೂ ಜಾಗತಿಕ ಅನಿಶ್ಚಿತತೆ ಡಾಲರ್ಸ್ ಮೇಲೆ. ವೀಕ್ಷಕರೇ, ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗುತ್ತೆ. ಈ ಒಂದು ಮಾತು ಅಂತೂ ನಿಜ ಅಂತಾನೆ ಹೇಳ್ಬಹುದು. ಅಮೆರಿಕನ್ ಡಾಲರ್ಸ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಟ್ರೇಡ್ ಮಾಡ್ತಾರೆ. ಯಾವಾಗ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಅಂದ್ರೆ ವಿದೇಶಿ ಬಂಡವಾಳ ಬಂಗಾರದಲ್ಲಿ ಹರಿದು ಬರುತ್ತೆ ನೋಡಿ, ಬಂಗಾರಕ್ಕೆ ಡಿಮ್ಯಾಂಡ್ ಬರುತ್ತೆ. ಅವಾಗ ಸಪ್ಲೈ ಕಡಿಮೆ ಆದಾಗ ಬೆಲೆ ಭರ್ಜರಿ ಏರಿಕೆ ಆಗುತ್ತೆ ವೀಕ್ಷಕರೇ. ಇದಕ್ಕೆ ಡಾಲರ್ಸ್ ಯಾವಾಗ ವೀಕ್ ಆಗುತ್ತೆ ನೋಡಿ, ಅವಾಗ ಬಂಗಾರ ಬೆಲೆ ಏರಿಕೆ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ಡಾಲರ್ ಸ್ಟ್ರಾಂಗ್ ಆದ್ರೆ ಹೂಡಿಕೆದಾರರು ಬಂಗಾರದಲ್ಲಿ ಹೂಡಿಕೆ ಮಾಡಲ್ಲ. ಇಂಟ್ರೆಸ್ಟ್ ರೇಟ್ಸ್ ಅಂದ್ರೆ ಬಡ್ಡಿ ದರ ಅಮೆರಿಕನ್ ಡಾಲರ್ಸ್ ಅಲ್ಲಿ ಯಥಾಸ್ಥಿತಿ ಅಥವಾ ಜಾಸ್ತಿ ಆದ್ರೆ ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಕೋಟಿ ಕೋಟಿ ಲೆಕ್ಕದಲ್ಲಿ ಮಾರಾಟ ಮಾಡಿ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದರಿಂದಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಡಾಲರ್ಸ್ ಹಾಗೂ ಜಾಗತಿಕ ಅನಿಶ್ಚಿತತೆ ಮತ್ತೆ ಟ್ರೇಡರ್ಸ್ ಅಂದ್ರೆ ಹೂಡಿಕೆದಾರರ ಮನಸ್ಥಿತಿ ಮೇಲೆ ಬಂಗಾರ ಬೆಳ್ಳಿ ಬೆಲೆ ನಿರ್ಧಾರವಾಗುತ್ತೆ ವೀಕ್ಷಕರೇ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಇನ್ನು ನೀವು ಕೂಡ ಆಭರಣ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಯಾವಾಗ ಬಂಗಾರ ಖರೀದಿ ಮಾಡಬೇಕು ನೋಡಿ. ಈಗ ನೀವು 10 ಗ್ರಾಮ್ ಇವತ್ತು ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀರಾ. ಆದ್ರೆ ವೀಕ್ಷಕರೇ, ನಾಳೆ ಬೆಲೆ ಇಳಿಕೆ ಆದ್ರೆ ಏನ್ ಮಾಡ್ಬೇಕು, ನಿಮಗೆ ನಷ್ಟ ಅಲ್ವಾ? ಹೀಗಾಗಿ ನೀವೇನ್ ಮಾಡ್ಬೇಕು, 10 ಗ್ರಾಮ್ ಅನ್ನ 5 ಭಾಗದಲ್ಲಿ ಡಿವೈಡ್ ಮಾಡಬೇಕು. ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ 2 ಗ್ರಾಮ್ ಬಂಗಾರ ನೀವು ತಗೋಬೇಕು. ನೋಡಿ, ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು 2 ಗ್ರಾಮ್ ತಗೊಳ್ಳಿ. ಮತ್ತೆ ನಾಳೆ ಇಳಿಕೆ ಆಯ್ತಾ, ಮತ್ತೆ ನಾಳೆ 2 ಗ್ರಾಮ್ ತಗೊಳ್ಳಿ. ನಾಡಿದ್ದು ಮತ್ತೆ ಇಳಿಕೆ ಆಯ್ತಾ, ಮತ್ತೆ ತಗೊಳ್ಳಿ ವೀಕ್ಷಕರೇ. ಈ ತರ ಮಾಡಿದ್ರೆ ನಿಮಗೆ ಎವರೇಜಿಂಗ್ ಬೈಯಿಂಗ್ ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ನಿಮಗೆ ಬಂಗಾರ ಸಿಗುತ್ತೆ. ಯಾಕಂದ್ರೆ ನೀವು 5 ದಿನದಲ್ಲಿ ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಖರೀದಿ ಮಾಡಿರ್ತೀರಾ. 10 ಗ್ರಾಮ್ ಒಟ್ಟಿಗೆ ತಗೊಳ್ಳೋಕ್ಕಿಂತ ನೀವು ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಇನ್ನು ತುಂಬಾ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರಂದ್ರೆ ಬಂಗಾರದ ತೂಕದಲ್ಲಿ. ವೀಕ್ಷಕರೇ, ಒಂದು ಆಭರಣ 10 ಗ್ರಾಮ್ ಇದೆ ಅಂತ ಉದಾಹರಣೆಗೆ ಹೇಳ್ತೀವಿ ನೋಡಿ. 10 ಗ್ರಾಮ್ದು ಆಭರಣ ಇರುತ್ತೆ ಬಂಗಾರದ್ದು. ಆದ್ರೆ ಅದರ ಮೇಲಿರೋ ಸ್ಟೋನ್ಸ್ ಆಗಿರ್ಬೋದು, ಅದರ ಮೇಲಿರೋ ಹವಳಗಳು, ಮುತ್ತು ಟೈಪ್ ಇರುತ್ತಲ್ಲ ಡೈಮಂಡ್ಸ್ಗಳು, ಅದ್ರದ್ದು ಬೆಲೆ 500-600 ರೂಪಾಯಿ ಆಗಿರುತ್ತೆ. ಇಮಿಟೇಷನ್ ಜ್ಯುವೆಲರಿ ಅದ್ರದ್ದು ತೂಕವನ್ನ ನೀವು ಲೆಸ್ ಅನ್ನ ಮಾಡಿಸ್ಬೇಕು. ನೀವೇನಾದ್ರೂ 10 ಗ್ರಾಮ್ದು ಬಂಗಾರದ ವ್ಯಾಲ್ಯೂ ಕೊಟ್ರೆ ಆ ಒಂದು 500 ರೂಪಾಯಿಗೆ ಸಿಗೋ ತೂಕವು ಕೂಡ ಬಂಗಾರದಲ್ಲಿ ಇನ್ಕ್ಲೂಡ್ ಇರುತ್ತೆ. ಅದಕ್ಕೂ ಕೂಡ ನೀವು ಹಣ ಕೊಟ್ಟಿರ್ತೀರಾ ವೀಕ್ಷಕರೇ. ಹೀಗಾಗಿ ನೀವು ಬಂಗಾರದ ವ್ಯಾಲ್ಯೂ 9 ಗ್ರಾಮ್ ಇರುತ್ತೆ. 1 ಗ್ರಾಮ್ ಬಂದು ಅದರ ಮೇಲಿರೋ ಹವಳಗಳು, ಸ್ಟೋನ್ಸ್ಗಳು, ಜ್ಯುವೆಲರೀಸ್ಗಳು ಇರುತ್ತೆ. ಹೀಗಾಗಿ 1 ಗ್ರಾಮ್ ನೀವು ಲೆಸ್ ಅನ್ನ ಮಾಡಿಸಿದ್ರೆ ಅಂದ್ರೆ ಮೈನಸ್ ಮಾಡಿಸಿದ್ರೆ ನಿಮಗೆ 15,000 ರೂಪಾಯಿ ಉಳಿತಾಯವಾಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ಒಂದು ಬಂಗಾರ ಖರೀದಿ ಮಾಡುವಾಗ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ಹಾಲ್ ಮಾರ್ಕ್ ಇಲ್ಲದೆ ಬಂಗಾರನ ತಗೋತಾರೆ, ಅಲ್ಲಿ ಮೋಸ ಹೋಗ್ತಾರೆ. ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ಅಂತ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡಾಗ ಆ ಬಂಗಾರ ನಿಮ್ಮ ಕೈಯಲ್ಲಿ ಇರುತ್ತೆ. ಆದ್ರೆ ಆ ಬಂಗಾರದಲ್ಲಿ ಎಷ್ಟು ಬಂಗಾರ ಇದೆ, ಎಷ್ಟು ಬೇರೆ ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿ ಆಭರಣ ಮಾಡಿರ್ತಾರೆ. ನಿಮಗೆ ಅದು ಯಾವಾಗ ಗೊತ್ತಾಗುತ್ತಂದ್ರೆ ಮರಳಿ ನೀವು ಅದನ್ನ ಮಾರಾಟ ಮಾಡುವಾಗ, ಖರೀದಿ ಮಾಡಿದವರು ಮಾರಾಟ ಮಾಡುವಾಗ ಅದನ್ನ ಕರಗಿಸ್ತಾರ ನೋಡಿ. ಕರಗಿಸಿದಾಗ ಗೊತ್ತಾಗುತ್ತೆ ಅದರಲ್ಲಿ 60% ಬಂಗಾರ ಇದೆ, 40% ಸಿಲ್ವರ್ ಚಾಂದಿ ಮಿಕ್ಸ್ ಇದೆ ಅಂತ ಹೇಳ್ತಾರೆ. ಹೀಗಾಗಿ ವೀಕ್ಷಕರೇ, ನೀವು BIS ಆಧಾರಿತ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಇನ್ನು HUID ಯುನಿಕ್ ಹಾಲ್ ಮಾರ್ಕಿಂಗ್ ID HUD ID ಕೋಡ್ ತಗೊಂಡ್ರೆ
ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಆಭರಣಕ್ಕೆ ಒಂದು ಕೋಡ್ ಅನ್ನ ಕೊಡ್ತಾರೆ. ಆ ಒಂದು ಕೋಡ್ ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರದ ಬಗ್ಗೆ ಸಂಪೂರ್ಣ ಡೀಟೇಲ್ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಲ್ ಮಾರ್ಕ್ ಮತ್ತು HUID ಕೋಡ್ ಇದ್ದ ಬಂಗಾರ ತಗೊಂಡ್ರೆ ನಿಮ್ಮ ಹಣಕ್ಕೆ ಒಂದು ಗ್ಯಾರಂಟಿ ಕೂಡ ಸಿಗುತ್ತೆ. ಇನ್ನು ನಿಮಗೆ ಮೋಸ ಕೂಡ ಆಗೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ 1,15,530 ರೂಪಾಯಿ ಇದೆ ವೀಕ್ಷಕರೇ. ಅಂದ್ರೆ ಇದು ಆನ್ಲೈನ್ ಬೆಲೆ ಆಗಿರುತ್ತೆ. ಇದ್ರ ಮೇಲೆ 3% GST ಹಾಗೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಂತಾನೆ ಹೇಳ್ಬೋದು. ಇದ್ರದ್ದು ಮೊನ್ನೆ ಬೆಲೆ 1,18,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಆದ್ರೆ ಹೋದ ವಾರ 1,10,000 ರೂಪಾಯಿ ತನಕ ಬಂದಿತ್ತು. ಈಗ ಮತ್ತೆ 1,15,000 ರೂಪಾಯಿ ಆಗಿದೆ. ಇನ್ನಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಭಾರಿ ಏರಿಳಿತವಾಗ್ತಾ ಇದೆ. ಯುದ್ಧ ಕೊನೆಯಾದ್ರೆ ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಕಾಣುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಡಾಲರ್ ಮತ್ತೆ ಸ್ಟ್ರಾಂಗ್ ಆದ್ರೆ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತಾನೂ ಕೂಡ ತಜ್ಞರು ಹೇಳಿರುವಂತದ್ದು. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ. ಆದ್ರೆ ಮುಂದಿನ 2026 ಡಿಸೆಂಬರ್ ವರೆಗೂ ಅಂದ್ರೆ ಈ ವರ್ಷದ ಕೊನೆವರೆಗೂ ಬಂಗಾರ ಬೆಲೆ 1,80,000 ರೂಪಾಯಿ ದಾಟಬಹುದು ಅಂತಾನೂ ಕೂಡ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಇನ್ನು ಮುಂದಿನ 2-3 ವರ್ಷದಲ್ಲಿ ಬಂಗಾರ 2 ಲಕ್ಷ ರೂಪಾಯಿನೂ ದಾಟಬಹುದು ಅಂತ ತಜ್ಞರು ಹೇಳಿದ್ದಾರೆ. ನೋಡಿ ವೀಕ್ಷಕರೇ, ಇದು ಕೇವಲ ಇನ್ಫಾರ್ಮೇಶನ್ಗೆ ಮಾತ್ರ. ಮುಂದೆ ಇದೇ ತರ ಆಗುತ್ತೆ ಅಂತ ಯಾರು ಕೂಡ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಮೊದಲೇ ಹೇಳಿದಾಗೆ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಮ್ಯಾಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ತಜ್ಞರ ಮಾತು ಕೂಡ ಕೆಲವೊಮ್ಮೆ ಸುಳ್ಳಾಗಬಹುದು. ಇನ್ನು 22 ಕ್ಯಾರೆಟ್ ಅಂದ್ರೆ ಆಭರಣದ ಬೆಲೆ 916 ಬಂಗಾರದ ಬೆಲೆ ನೋಡಿ 1,41,200 ರೂಪಾಯಿ ಇದೆ. ಮೊನ್ನೆ ಇದ್ರದ್ದು ಬೆಲೆ 1,45,000 ರೂಪಾಯಿ ಇತ್ತು. ಕಳೆದ 4 ದಿನದಲ್ಲಿ ಇಳಿಕೆಯಾಗಿ ಈಗ ಮತ್ತೆ 1,41,200 ರೂಪಾಯಿ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ಹೂಡಿಕೆ ಮಾಡೋರ್ಗೆ 1,54,040 ರೂಪಾಯಿ ಅಂದ್ರೆ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,54,000 ರೂಪಾಯಿ ಆಗಿದೆ. ಮೊನ್ನೆ ಇದ್ರದ್ದು ಬೆಲೆ 1,56,000 ರೂಪಾಯಿ ಇತ್ತು ವೀಕ್ಷಕರೇ. ಆದ್ರೆ ಇವತ್ತು 1,54,000 ರೂಪಾಯಿ ತನಕ ಬಂದಿದೆ. ಮತ್ತಷ್ಟು ಇಳಿಕೆ ಕಾಣುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ, ಎದಕ್ಕಂದ್ರೆ ಯುದ್ಧಗಳ ಭೀತಿ, ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ ಬಂಗಾರ ಹಾವು ಏಣಿ ಆಟ ಆಡ್ತಾ ಇದೆ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬೋದು ವೀಕ್ಷಕರೇ. ಕೊನೆಯದಾಗಿ ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.